Hello everyone, welcome to Alora Teachers YouTube channel. I am Sana Nandi. So ಇವತ್ತು ಒಂದು ಹೊಸ ಟಾಪಿಕ್ ಇಂದ ಸ್ಟಾರ್ಟ್ ಮಾಡೋಣ. ಯಾವ ಟಾಪಿಕ್? ದಟ್ ಇಸ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್. ಈ ಟಾಪಿಕ್ ಇಂದ ಇವತ್ತು ಸ್ಟಾರ್ಟ್ ಮಾಡೋಣ. ವೆರಿ ಇಂಟ್ರೆಸ್ಟಿಂಗ್, ವೆರಿ ಬ್ಯೂಟಿಫುಲ್ ಟಾಪಿಕ್. ಸೊ ಇದ್ರೊಳಗೆ ಏನೇನು ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅಂದ್ರೆ ಏನೇನು ಕ್ಲಾಸಿಫೈ ಮಾಡ್ತೀವಿ, ಯಾವ ಎಲಿಮೆಂಟ್ಸ್ ಅನ್ನ ಈ ತರ ಯಾವ ಕಂಪೌಂಡ್ಸ್ ಅನ್ನ ಯಾವ ಎಲಿಮೆಂಟ್ಸ್ ಅನ್ನ ಒಂದು ಟೇಬಲ್ ಆಗಿ ಫಾರ್ಮ್ ಮಾಡಿ ಹೆಂಗ್ ನಾವು ಅದ್ರ ಬಗ್ಗೆ ಕ್ಲಾಸಿಫೈ ಮಾಡ್ತೀವಿ ಅನ್ನೋದೇ ಇದು ಟಾಪಿಕ್ ಒಳಗೆ ಕಲಿಯೋಣ. ಓಕೆ, ಸೊ ಫಸ್ಟ್ ಯಾಕೆ ನಾವು ವೈ ಡು ವಿ ನೀಡ್ ಟು ಕ್ಲಾಸಿಫೈ, ಯಾಕೆ ಕ್ಲಾಸಿಫೈ ಮಾಡ್ಬೇಕು? ಏನಾದ್ರು ಯಾವುದೇ ನಮ್ಗೆ ಎಲಿಮೆಂಟ್ ಸಿಕ್ತು, ಯಾವ್ದೋ ಆಟಮ್ಸ್ ಸಿಕ್ತು, ಅಥವಾ ಯಾವ್ದು ಏನಾದ್ರು ಥಿಂಗ್ಸ್ ಸಿಕ್ಕಿದ್ರು. ಫಾರ್ ಎಕ್ಸಾಂಪಲ್, ಈಗ ಒಂದು ನೀವು ಸ್ಕೂಲ್ ಒಳಗೆ ಡಿಫ್ರೆಂಟ್ ಸೆಕ್ಷನ್ಸ್ ಇರ್ತಾವೆ, ಎ ಸೆಕ್ಷನ್, ಬಿ ಸೆಕ್ಷನ್, ಸಿ ಸೆಕ್ಷನ್. ಸೊ ಈಗ 3 ಸೆಕ್ಷನ್ಸ್ ಒಳಗಿಂದನು ಒಂದು 10 ಮೆಂಬರ್ಸಿಗೆ ನಾವು ಒಂದು ಯಾವುದೋ ಒಂದು ಕ್ರಿಕೆಟ್ ಗೇಮ್, ಒಂದು ಫುಟ್ಬಾಲ್ ಗೇಮ್, ಒಂದು ಬಾಸ್ಕೆಟ್ಬಾಲ್ ಗೇಮ್ ಅಂತ ಈ ಥರ 3 ಕ್ಲಾಸಿಫೈ ಮಾಡ್ಕೊಂಡಿವಿ. ಸೊ 3 ಸೆಕ್ಷನ್ ಒಳಗಿಂದನು ಒಂದಿಷ್ಟು ಜನ ನಾವು ಕರ್ಕೊಂಡು ಬಂದು ಒಂದೊಂದು ಟೀಮ್ ಮಾಡ್ತೀವಿ. 3 ಜನ ಎ ಸೆಕ್ಷನ್ ಇಂದ, 3 ಜನ ಬಿ ಸೆಕ್ಷನ್ ಇಂದ, ಮತ್ತೊಂದು 5 ಜನ ಸಿ ಸೆಕ್ಷನ್ ಇಂದ ಕರ್ಕೊಂಡು ಬಂದು ಒಂದು ಕ್ರಿಕೆಟ್ ಟೀಮ್ ಮಾಡಿದ್ವಿ ಅನ್ಕೋರಿ. ಸೊ ಈ ತರ ಹಿಂಗ್ ಕ್ಲಾಸಿಫೈ ಮಾಡ್ಕೊಂಡು ಹೋದಾಗ ನಮ್ಗೆ ಏನಾಗ್ತದೆ, ಒಂದು ಟೀಮ್ ಫಾರ್ಮೇಶನ್ ಆಗುತ್ತೆ, ಗೊತ್ತಾಗುತ್ತೆ ಯಾರ್ಯಾರ ಟೀಮ್ ಒಳಗೆ ಏನೇನು ರೋಲ್ ಪ್ಲೇ ಮಾಡತ್ತಾರ. ಇದೇ ತರ ನಾವು ಎಲಿಮೆಂಟ್ಸ್ ಅನ್ನು ಕ್ಲಾಸಿಫೈ ಮಾಡ್ತೀವಿ. ಎಲಿಮೆಂಟ್ಸ್ ಅನ್ನ ಕ್ಲಾಸಿಫೈ ಮಾಡೋಕೆ ಏನೇನು ಕ್ಲಾಸಿಫೈ ಮಾಡಾದ್ಮೇಲೆ ಏನ್ ಕಲಿತೀವಿ ನಾವು ಎಲಿಮೆಂಟ್ಸ್ ಬಗ್ಗೆ? ಫಸ್ಟ್ ಒನ್, ಇಟ್ ಈಸ್ ಈಸಿ ಟು ಸ್ಟಡಿ. ಸೊ ಯಾವುದೇ ನಾವು ಏನಾದ್ರು ಕ್ಲಾಸಿಫೈ ಮಾಡುವಾಗ ಏನಾಗ್ತದೆ, ನಾವು ಅದನ್ನ ಅದ್ರ ಪ್ರಾಪರ್ಟೀಸ್ ಮೇಲೆ ಅಥವಾ ಅದ್ರದ್ದು ವೇಟ್ ಮೇಲೆ ಅಥವಾ ಅದ್ರದ್ದು ಅಟಾಮಿಕ್ ನಂಬರ್ ಮೇಲೆ ಕ್ಲಾಸಿಫೈ ಮಾಡಿದಾಗ ಏನಾಗ್ತದೆ, ಅದ್ರದ್ದು ಒಂದು ಈಸಿ ಆಗಿ ನಾವು ಸ್ಟಡಿ ಮಾಡೋಕೆ ನಮ್ಗೆ ಹೆಲ್ಪ್ ಆಗ್ತದೆ. ಸೊ ಈ ತರ ಒಂದ್ ಗ್ರೂಪ್ ಕೆಳಗೆ ಇಷ್ಟು ಎಲಿಮೆಂಟ್ಸ್ ನಾವು ಇಟ್ಕೊಂಡಿವಿ ಅಂದ್ರೆ ಎಲ್ಲ ಒಂದೇ ತರ ಪ್ರಾಪರ್ಟಿ ತೋರಿಸ್ತದ, ಅದು ಒಂದೇ ತರ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತದ ಅನ್ನೋದಕ್ಕೆ ನಾವು ಕ್ಲಾಸಿಫೈ ಮಾಡಿರ್ತೀವಿ. ಸೊ ಅದು ನಮ್ಗೆ ಈಸಿ ಅದು. ನೆಕ್ಸ್ಟ್, ಅಂಡರ್ಸ್ಟ್ಯಾಂಡಿಂಗ್ ದ ಎಲಿಮೆಂಟ್ಸ್. ಸೊ ಯಾವ ಎಲಿಮೆಂಟ್ಸ್ ಯಾವ ತರ ತೋರಿಸ್ತದೆ ಪ್ರಾಪರ್ಟೀಸ್, ಅದೇ ತರ ಈಗ ನೀವು ಕ್ರಿಕೆಟ್ ಇನ್ಫಾರ್ಮೇಶನ್ ಮಾಡಿದಾಗ ಏನಾಗ್ತದೆ, ಯಾರ್ಯಾರು ಯಾವ ರೋಲ್ ತಗೊಂಡಾರ, ಯಾವ ಪ್ಲೇಯರ್ ಯಾವ್ದು, ಅವ್ರಿಗೆ ಏನ್ ರೋಲ್ ಕೊಟ್ಟಾರ ಕ್ರಿಕೆಟ್ ಒಳಗ, ಅಥವಾ ಅವ್ರು ಆಲ್ರೌಂಡರ್ ಅದಾರೋ ಅಥವಾ ಅವ್ರು ಬರೀ ಬ್ಯಾಟ್ಸ್ಮನ್ ಅದಾರೋ, ಹಿಂಗ್ ನಾವ್ ಏನಾದ್ರು ರೋಲ್ಸ್ ಕೊಟ್ಟಾಗ ಅದು ಏನ್ ನಮ್ಗೆ ಅಂಡರ್ಸ್ಟ್ಯಾಂಡ್ ಏನೇನ್ ಆಗ್ತಾವ ಅದ್ರೊಳಗ ಅಂತ ತಿಳ್ಕೊಳ್ಳಿ ನಾವು ಎಲಿಮೆಂಟ್ಸ್ ಕ್ಲಾಸಿಫೈ ಮಾಡಿದಾಗ ಅದ್ರ ಬಗ್ಗೆ ತಿಳ್ಕೊಬಹುದು. ನೆಕ್ಸ್ಟ್, ಪ್ರಿಡಿಕ್ಟಿಂಗ್ ದ ಪ್ರಾಪರ್ಟೀಸ್. ಸೊ ಈಗ ಒಂದು ರೋಸ್ ಮಾಡಿವಿ ಅಥವಾ ಒಂದ್ ಈ ತರ ಕಾಲಮ್ಸ್ ಮಾಡಿವಿ, ಏನೋ ಒಂದು ಟೇಬಲ್ ರೆಡಿ ಮಾಡ್ಕೊಂಡ್ವಿ ಅಂತಂದ್ರೆ ಆ ಟೇಬಲ್ ಒಳಗೆ ಪ್ರಾಪರ್ಟೀಸ್ ಪ್ರಕಾರ ನಾವು ಅರೇಂಜ್ ಮಾಡ್ಕೊಂಡಿರ್ತೀವಿ. ಈಗ ಒಂದು ಕ್ರಿಕೆಟ್ ಟೀಮ್ ನಾವ್ ಏನಾದ್ರು ತಗೊಂಡಂತಂದ್ರೆ ಒಂದ್ ಸೆಟ್ ಆಫ್ ಬ್ಯಾಟ್ಸ್ಮನ್ ಇರ್ತಾರ, ಸೆಟ್ ಆಫ್ ಆಲ್ರೌಂಡರ್ ಅಂಡ್ ಸೆಟ್ ಆಫ್ ಫೀಲ್ಡರ್ಸ್ ಅಥವಾ ಬೌಲರ್ಸ್ ಅಂತ ಇರ್ತಾರ. ಸೊ ಸೆಟ್ ತಗೊಂಡಂದ್ರಾಗ ನಮ್ಗೆ ಏನ್ ಗೊತ್ತಾಗ್ತದ, ಪ್ರಾಪರ್ಟೀಸ್ ತಿಳ್ಕೊತೀವಿ. ಈ ಬ್ಯಾಟ್ಸ್ಮನ್ ಅಂತಂದ್ರೆ ಅವ್ರು ಏನೋ ಬ್ಯಾಟಿಂಗ್ ಮಾಡ್ತಾರೆ ಕರೆಕ್ಟ್ ಆಗಿ, ಸೊ ಅವ್ರು ಬೌಲಿಂಗ್ ಮಾಡಂಗಿಲ್ಲ. ಸೊ ಅದೇ ತರ ನಾವ್ ಎಲಿಮೆಂಟ್ಸ್ ಇಂದ ಪ್ರಾಪರ್ಟೀಸ್ ಈ ತರ ಪ್ರಿಡಿಕ್ಟ್ ಮಾಡ್ಬೋದು. ಈ ಒಂದ್ ನಾವು ಕಾಲಮ್ ಕೆಳಗೆ ನಾವು ಪ್ರಾಪರ್ಟೀಸ್ ಎಲಿಮೆಂಟ್ಸ್ ನಾವು ಕನ್ಸಿಡರ್ ಮಾಡಿವಿ ಅಂದ್ರೆ, ಸೊ ವಿ ಡೋಂಟ್ ನೀಡ್ ಟು let's study about others. We'll only study about those present in that column and period. So same way, when we classify, we get the properties. When we predict the properties. And the last one is organizing information. So information ಎಲ್ಲ ಒಂದ್ ಕಡೆ ಆರ್ಗನೈಸ್ ಮಾಡ್ದಂಗ ಆಗ್ತದೆ. So we'll get it will be easily accessible when we go through the table. Okay, so that's why we need to classify anything, not only how it belongs to chemistry or any other when it is related to your day-to-day life activities also. Okay, now there are 118 elements identified in the nature. So elements eshtu 118 elements they have identified in the nature. So they are classified into groups as well as periods. They are classified into groups as well as periods. So why do we need to classification of element is very important for systematic study of elements. So when elements ಬಗ್ಗೆ ನಾವು ಸಿಸ್ಟಮ್ಯಾಟಿಕ್ ಆಗಿ ಸ್ಟಡಿ ಮಾಡ್ಬೇಕಂದ ನಾವು ಅದನ್ನ ಕ್ಲಾಸಿಫೈ ಮಾಡ್ತೀವಿ. ಒಂದ್ ಕಡೆ ಪೀರಿಯಡ್ಸ್ ಆಗಿ, ಇನ್ನೊಂದ್ ಕಡೆ ಗ್ರೂಪ್ಸ್ ಆಗಿ ನಾವು ಏನಾದ್ರು ಕ್ಲಾಸಿಫೈ ಮಾಡಿದಾಗ ಸಿಸ್ಟಮ್ಯಾಟಿಕ್ ಆಗಿ ನಾವು ಎಲಿಮೆಂಟ್ಸ್ ಬಗ್ಗೆ ಅದ್ರ ಪ್ರಾಪರ್ಟೀಸ್ ಬಗ್ಗೆ ಅದ್ರ ಕಲಿಬಹುದು ನಾವು. ಸೊ ಈಗ ಪೀರಿಯಾಡಿಕ್ ಟೇಬಲ್ ಡೈರೆಕ್ಟ್ ಆಗಿ ಏನ್ ಮಾಡರ್ನ್ ಪೀರಿಯಡ್ ಟೇಬಲ್ ನಾವು ಯೂಸ್ ಮಾಡ್ತೀವಿ ಎಲ್ಲಾ ಕಡೆ, ಅದೇ ತರ ಡೈರೆಕ್ಟ್ ಆಗಿ ಪೀರಿಯಾಡಿಕ್ ಟೇಬಲ್ ನಮಗ್ ಸಿಕ್ಕಿಲ್ಲ. ಸೊ ಒಂದ್ ನಮ್ಗೆ ಲಾಸ್ಟ್ ಫೈನಲೈಸ್ ಮಾಡ್ಕೊಂಡು ನಾವೇನ್ ಸೆಲೆಕ್ಟ್ ಮಾಡೀವಿ ಅದು ಬರ್ಬೇಕಂತಂದ್ರೆ ದೇರ್ ವೇರ್ ಮೆನಿ ಅದರ್ ಫೇಲ್ಡ್ ಪೀರಿಯಾಡಿಕ್ ಟೇಬಲ್ಸ್. ಸೊ ವಿಲ್ ಸ್ಟಡಿ how many scientists and how periodic table has evolved over the years, and then we finally got the modern periodic table.
So the first one was proposed by Daubernaire. So it is known as Daubernaire's triad. The second one is Newland's law of octaves. Then third one is Mendeleev's periodic table, very important. And the last one is Henry Moseley's modern periodic table. So what now we study presently, widely accepted worldwide, that is modern periodic table, which was proposed by Henry Moseley. Okay. Now we'll study about the Daubernaire triad. So what do you mean by triad? Triad andre set of three. Triad andre set of three. So what Daubernaire, he was a German chemist. His full name was Johann Daubernaire. So ಏನ್ ಮಾಡಿದ್ರು ಅವರು? He was the first one to propose ತರ elements ಅದಾವ. We will so what we will do, we will categorize into property. We will categorize them into based on their properties, that is based on their physical and chemical properties, and we will make a group or set of three. So three ಮೂರ್ ಜನದ ಫ್ರೆಂಡ್ಸ್ ಇರ್ತಿರಲ್ಲ, ಮೂರ್ ಜನ ಫ್ರೆಂಡ್ಸ್. ನಿಮ್ಗೆ ಎಕ್ಸಾಂಪಲ್ ಕಾಳ ಪಿಕ್ಚರ್, ಗಣೇಶನ್ ಪಿಕ್ಚರ್ ಇದೆಲ್ಲ ಗಾಳಿಪಟ ಅದ್ರೊಳಗೆ ಹೆಂಗ್ 3 ಜನ ಫ್ರೆಂಡ್ಸ್ ಇರ್ತಾರೆ. ಆಮೇಲೆ 3 Idiots ಒಳಗೆ 3 ಜನ ಫ್ರೆಂಡ್ಸ್. ಮತ್ತೆ ನಿಮ್ಗೆ ದಿಲ್ ಚಾತಾ ಹೈ ಆ ಪಿಕ್ಚರ್ ಒಳಗೆ 3 ಜನ ಫ್ರೆಂಡ್ಸ್. ಅದೇ ತರ ಇಲ್ಲೇನು ಕೆಮಿಕಲ್ ಅವ್ರವ್ರದ್ದು ಪ್ರಾಪರ್ಟೀಸ್ ಪ್ರಕಾರ ನಮ್ಗೆ 3 ಎಲಿಮೆಂಟ್ಸ್ ಅನ್ನ 3 ಸೆಟ್ ಆಫ್ 3 ಗ್ರೂಪ್ ಆಗಿ ಮಾಡೋದು. ಸೊ ಈಚ್ ಕೇಸ್ ಒಳಗೆ ಏನ್ ನೋಟಿಸ್ ಮಾಡಿದ್ರು ಅವರು ಅಂದ್ರೆ, what did he observe things were, first one, lithium, sodium and potassium. These he made a set of one set. This is lithium, sodium and potassium. So he categorized them based on their atomic weight. So lithium atomic weight 7 is there, sodium into 23 is there, and potassium it is 39. So what did he observe and how did he made into a group? Here, when you take the average of the first as well as the third, you will get the atomic weight of the middle element. So let's see, here he has told that you have to add the atomic weight of first and third. So it is 7 plus 39. So when we add 7 plus 39 and divide it by 2, okay, so what do we get? This is 46 divided by 2. So the answer is 23. Atomic weight is 23. So 23 is atomic weight of sodium here. So when we take the average of first and third element, we get the atomic weight of the middle element. So e trend prakara, what did he do? He made the elements into a group of 3. The same way it applies to calcium, strontium as well as barium. So he was the first scientist to categorize the elements into a group. Okay. And now, second, ಈ ಡಾಬರ್ನೇರ್ ಏನಾಯ್ತು, ಬರೀ ಕೆಲವೊಂದು ಎಲಿಮೆಂಟ್ಸ್ ಅಷ್ಟೇ ಅದು ಫಾಲೋ ಆಗ್ತಿತ್ತು, ಬೇರೆ ಎಲಿಮೆಂಟ್ಸ್ ಅದು ಫಾಲೋ ಆಗ್ತಿರ್ಲಿಲ್ಲ. ಸೊ ಪೀಪಲ್ ರೇಸ್ ದ ಕ್ವೆಶನ್, ನಿಮ್ದು ಅದು ಥಿಯರಿ ಎಲ್ಲ ಕಡೆನೂ ಅಪ್ಲೈ ಆಗಂಗಿಲ್ಲ, ಸೊ ವಿ ವಿಲ್ ಫೇಲ್ ಇಟ್. ಸೊ ನೆಕ್ಸ್ಟ್ what there was other scientist, that is Newland. So the next scientist was John Alexander Newland. So what did he do? He founded the law of octaves. Octaves andre 8. So first ಏನಾಯ್ತು, ಗ್ರೂಪ್ ಆಫ್ 3 ಆಯ್ತು. ನೆಕ್ಸ್ಟ್ ಏನ್ ಮಾಡಿದ್ರು, ಅ ಸೆಟ್ ಆಫ್ 8 ಮಾಡಿದ್ರು. ಹೆಂಗ್ ಮಾಡಿದ್ರು, ಅವ್ರಿಗೆ ಹೆಂಗ್ ಐಡಿಯಾ ಬಂತು ಅಂದ್ರೆ, ಮ್ಯೂಸಿಕಲ್ ನೋಟ್ಸ್ ನ ಕೇಳುವಾಗ ಅಥವಾ ನೋಡುವಾಗ ಏನಾಯ್ತು, ಅವ್ರಿಗೆ ಈ ಐಡಿಯಾ ಬಂತು. ಸೊ ಮ್ಯೂಸಿಕಲ್ ನೋಟ್ಸ್ ನಾವ್ ಹೆಂಗ್ ಕ್ಲಾಸಿಗೆ ಹೋದಾಗ ಹೆಂಗ್ ಕಳಿಸ್ತಾರ ನಮ್ಗೆ, ಸ ರೇ ಗ ಮ ಪ ದ ನಿ ಸ. ಸೊ 8 ಆಯ್ತು ಮ್ಯೂಸಿಕಲ್ ನೋಟ್ಸ್. 8 ಒಳಗೆ ಏನಾಗ್ತದೆ, ಫಸ್ಟ್ ಒನ್ ಈಸ್ ಆಲ್ಸೋ ಸ ಮತ್ತೆ 8th ನೋಟ್ ಈಸ್ ಆಲ್ಸೋ ಸ. ಸೊ ಏನ್ ಅಬ್ಸರ್ವ್ ಮಾಡ್ದಂಗಾಯ್ತು, ಫಸ್ಟ್ ಮತ್ತೆ 8th ಒನ್ ಎರಡು ಸೇಮ್ ಅಂತ ಗೊತ್ತಾಯ್ತು. ಸೊ ಅದೇ ಪ್ರಕಾರ ಇಲ್ಲಿ ರಿಲೇಶನ್ಶಿಪ್ ಅವರು ಪ್ರಾಪರ್ಟೀಸ್ ರಿಲೇಶನ್ಶಿಪ್ ಅಲ್ಲಿ ಇದನ್ನು ಅದೇ ತಗೊಂಡ್ ಬಂದ್ರು ಎಲಿಮೆಂಟ್ಸ್ ಅಲ್ಲಿ. ಸೊ ಏನಂತ ಗೊತ್ತಾಯ್ತು, ಹಿಯರ್ lithium, beryllium, boron, carbon, nitrogen, oxygen and fluorine. Okay, ಈಗ ಇದು 7 ಆದ್ರು. Next after this is 7th. Now 8th one is again sodium.
Okay, so what did he observe? He observed that there was a similarity in the properties between the first one as well as the eighth element. So that is how he made a relationship between the elements. This is law of octaves by Newland. So the first, second, third, fourth, fifth, sixth, seventh, eighth. ಸೊ ಈಗ ಫಸ್ಟ್ ಮತ್ ಏಟ್ ಏನಾಯ್ತು ಸೇಮ್ ಪ್ರಾಪರ್ಟಿ ತೋರಿಸ್ತು. ಈಗ ಇಲ್ಲ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತಗೊಂಡು ಈಗ ಕಾರ್ಬನ್ ತಗೊಂಡ್ವಿ. ಕಾರ್ಬನ್ ವೆನ್ ವಿ ಕನ್ಸಿಡರ್ ಇಫ್ ದಿಸ್ ಇಸ್ ದ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, ಸೆವೆಂತ್ ಅಂಡ್ ಏಟ್. ಸೊ ಮತ್ತೆ ಫಸ್ಟ್ ಮತ್ತೆ ಏಟ್ ನಡು ಸಿಮಿಲಾರಿಟೀಸ್ ಬಂತು. ಸೊ ಅದಕ್ಕೆ ಏನ್ ಮಾಡಿದ್ರು, ಒಂದೇ ಕಡೆ ಗ್ರೂಪ್ ಮಾಡಿದ್ವಿ. ಬಟ್ ಇದು ಯಾಕೆ ನಮ್ಗೆ ಕೆಲವೊಬ್ರು ಸೈಂಟಿಸ್ಟ್ ಇದನ್ನ ಆಕ್ಸೆಪ್ಟ್ ಮಾಡ್ಲಿಲ್ಲ, ಯಾಕಂದ್ರೆ ಬರೇ ಕ್ಯಾಲ್ಸಿಯಂ ತನಕ ಅಷ್ಟೇ ನಮ್ಗೆ ಕ್ಲಾಸಿಫೈ ಮಾಡ್ಲಿಕ್ಕೆ ಬಂತು. ಅದಾದ್ಮೇಲೆ ಹಿ ಕುಡಂಟ್ ಕ್ಲಾಸಿಫೈ ಅಕಾರ್ಡಿಂಗ್ ಟು ದ ಲಾ ಆಫ್ octaves. So even this theory and this table failed here. Then comes Mendeleev's periodic table, a stepping stone to a success for the modern periodic table. So what did Mendeleev do? So he is Dmitry Mendeleev. He was a Russian scientist who proposed this Mendeleev periodic table. Okay, so here what did he do? He arranged the table into horizontal row and the vertical columns. Elements ಅನ್ನ ಟೇಬಲ್ ಫಸ್ಟ್ ಒಂದು ಟೇಬಲ್ ಮಾಡಿದ್ರು, ಟೇಬಲ್ ಫಾರ್ಮ್ ಮಾಡ್ಕೊಂಡು ಅದ್ರಾಗ ಒಂದು ರೋಸ್ ಮತ್ತು ಕಾಲಮ್ಸ್ ಅನ್ನಾಗಿ ಡಿವೈಡ್ ಮಾಡ್ಕೊಂಡು. How did he divide? He divided based on the increasing order of an atomic number. Atomic weight. Atomic weight was the main criteria. ಇನ್ಕ್ರೀಸ್ ಆಗ್ತಾ ಹೋಗ್ತದೆ ಅಟಾಮಿಕ್ ವೇಟ್. ಅದ್ರ ಪ್ರಕಾರ ಅವರು ವರ್ಟಿಕಲ್ ರೋಸ್ ಮತ್ತೆ ಕಾಲಮ್ಸ್ ಎಲಿಮೆಂಟ್ಸ್ ಅನ್ನ ಅರೇಂಜ್ ಮಾಡಿದ್ರು. ನೆಕ್ಸ್ಟ್ ಏನ್ ಮಾಡಿದ್ರು, ಸಿಮಿಲರ್ ಪ್ರಾಪರ್ಟೀಸ್ ಇರೋ ಎಲಿಮೆಂಟ್ಸ್ ಅನ್ನ ಒಂದ್ ಕಡೆ ಗ್ರೂಪ್ ಮಾಡಿದ್ರು. ಅದೇ ತರ ಅನ್ಡಿಸ್ಕವರ್ಡ್ ಎಲಿಮೆಂಟ್ಸ್ ಕೆಲವೊಂದಿದ್ದು 118 ಎಲಿಮೆಂಟ್ಸ್ ಅದಾವ ಅಂತ ಅಷ್ಟು ಗೊತ್ತಿತ್ತು ನೇಚರ್ ಒಳಗ. ಕೆಲವೊಂದು ಅನ್ಡಿಸ್ಕವರ್ಡ್ ಎಲಿಮೆಂಟ್ಸ್ ಇತ್ತು, ಆ ಎಲಿಮೆಂಟ್ಸಿಗೂ ಅವ್ರು ಪ್ಲೇಸ್ ಮಾಡಿದ್ರು ಟೇಬಲ್ ಟ್ಯಾಬ್ಯುಲರ್ ಕಾಲಮ್ ಒಳಗ. ಅನ್ಡಿಸ್ಕವರ್ಡ್ ಎಲಿಮೆಂಟ್ಸಿಗೂ ಜಾಗ ಕೊಟ್ಟು ಉಳಿದಿದ್ದ ಎಲಿಮೆಂಟ್ಸ್ ಯಾವ ಗೊತ್ತಾಗ್ಯಾವ ಅವನಷ್ಟ ಅವರು ಆಡ್ ಮಾಡಿದ್ರು. ಸೊ ಹೌ does the Mendeleev periodic table look? Let us look into it. Okay, so this is how the Mendeleev's periodic table looks. So ಇಲ್ಲಿ ಏನ್ ಮಾಡಿದ್ರು, ಗ್ರೂಪ್ಸ್ ಮಾಡಿದ್ರು. 1 2 3 4 5 6 7 and 8 ಆಗಿ ನಮ್ಗೆ ಡಿಫ್ರೆಂಟ್ ಗ್ರೂಪ್ಸ್ ಮಾಡ್ಕೊಂಡ್ರು. ಸೊ ಇಲ್ಲಿ ಗ್ರೂಪ್ಸ್ ಮಾಡಿದ್ರು. ಸೊ ನಾವು here you can see the gaps. ಈ ಗ್ಯಾಪ್ಸ್ ಎಲ್ಲ ಏನು, ಈ ಗ್ಯಾಪ್ಸ್ ಎಲ್ಲ ಅನ್ಐಡೆಂಟಿಫೈಡ್ ಎಲಿಮೆಂಟ್ಸ್ ಇಂದಿತ್ತು. ಸೊ ಅವ್ರು ಏನಂದ್ರು, ಈಗ ಕೆಳಗ್ ಬರ್ತಾವ ಎಲಿಮೆಂಟ್ಸ್, ಅವ್ರು ಲೇಟರ್ ಡಿಸ್ಕವರ್ ಆಗ್ತಾವ, ಬಟ್ ದೇ ಕ್ಯಾನ್ ಬಿ ಪ್ಲೇಸ್ಡ್ ಹಿಯರ್ ಅಂತ ಅವರು ಹೇಳಿದ್ರು ಮೊದ್ಲೇ. ಹಿ ಪ್ರಿಡಿಕ್ಟೆಡ್ ಇಟ್ ಅರ್ಲಿಯರ್. So what are the important characteristics of this periodic table, Mendeleev's table? Here, what this Mendeleev periodic table shows, atomic weight ಪ್ರಕಾರನೇ increasing order ಆಗೇನೆ ನಮ್ಗೆ ಅವ್ರು ಏನ್ ಮಾಡಿದ್ರು, ಅರೇಂಜ್ ಮಾಡಿದ್ರು. ಇಲ್ಲಿ ಫಸ್ಟ್ ಒನ್ ವಾಸ್ ಹೈಡ್ರೋಜನ್. ಹೈಡ್ರೋಜನ್ ಪ್ಲೇಸ್ಮೆಂಟ್ ಏನಾಯ್ತು, ಹೈಡ್ರೋಜನ್ ಪ್ಲೇಸ್ಮೆಂಟ್ ವಾಸ್ ಅ ಬಿಗ್ ಕ್ವಶನ್. ಯಾಕಂದ್ರೆ ಹೈಡ್ರೋಜನ್ ಇಟ್ ಆಕ್ಟ್ಸ್ as H plus also, it acts as a hydride also. Okay, here hydrogen it acts as H plus as well as H minus. H plus sunlight acts, it comes under the alkali metal tabular column. Okay, but H minus, this comes under the halogens, ಅಂದ್ರೆ chlorine, fluorine, bromine. ಈ ಪ್ರಾಪರ್ಟೀಸ್ ಅದನ್ನು ತೋರಿಸ್ತದೆ ಹೈಡ್ರೋಜನ್. ಆಲ್ಕಲಿ ಮೆಟಲ್ಸ್ ಒಳಗಿರೋ ಪ್ರಾಪರ್ಟೀಸ್ ಹೈಡ್ರೋಜನ್ ತೋರಿಸ್ತದೆ. ಸೊ ಹೈಡ್ರೋಜನ್ ಪ್ಲೇಸ್ಮೆಂಟ್ ವಾಸ್ ಅ ಬಿಗ್ ಕ್ವೆಶನ್. ಸೊ that couldn't be solved when Mendeleev proposed this table. So this was the first one. Now, what were the other disadvantages according to this Mendeleev's table? So the first one, what was that? Placement of hydrogen. Cause of periodicity. ಈಗ ಒಂದೊಂದು ಎಲಿಮೆಂಟ್ಸ್ ಈ ತರ ಈ ಹೈಡ್ರೋಜನ್, ಲೆಟ್ ಅಸ್ ಲೀವ್ ಹೈಡ್ರೋಜನ್. ನಾವು ಲಿಥಿಯಂ ಕೆಳಗ್ ಸೋಡಿಯಂ ಕೆಳಗ್ ಪೊಟ್ಯಾಷಿಯಂ, ಇದು ಒಂದ್ರ ಕೆಳಗ್ ಒಂದು ಬರೋದಕ್ಕೆ ವಾಟ್ ಈಸ್ ದ ಮೇನ್ ರೀಸನ್? ವೈ ಆರ್ ದ ಪ್ರಾಪರ್ಟೀಸ್ ರಿಪೀಟಿಂಗ್? ದಟ್ ಇಸ್ periodically it is repeating ಅನ್ನೋ ಕಾನ್ಸೆಪ್ಟ್ ಗೆ ಆನ್ಸರ್ ಸಿಗ್ಲಿಲ್ಲ.
So that's why even this periodic table failed, because there was no answer to why properties were repeating. So that's why this is one of the other disadvantage, that is cause of periodicity was not explained. The third one, now the placement of isotopes. So isotopes placement, isotopes ಅಂದ್ರೆ ಏನ್ ಇರ್ತದೆ? This is isotopes. These are isotopes. So ಇಲ್ಲಿ ಏನಾಗ್ತದೆ? ಅಟಾಮಿಕ್ ಮಾಸ್ ಪ್ರಕಾರನೇ ಇನ್ಕ್ರೀಸ್ ಮಾಡ್ತಿದ್ದಾರೆ ಆರ್ಡರ್. ಇಲ್ಲಿ ಹೈಡ್ರೋಜನ್ 3 ಐಸೋಟೋಪ್ ಅದಾವ, ಇವಕ್ಕೆ 3 ಬೇರೆ ಬೇರೆ ಮಾಸ್ ಅದಾವ. ಈ 3 ಬೇರೆ ಬೇರೆ ಮಾಸ್ ಕೊಟ್ರೆ ನಾವು ಇಲ್ಲಿ ಲಿಥಿಯಂ ಮತ್ತೆ ಬೆರಿಲಿಯಂ ಬೋರಾನ್ ಅವಕ್ ಜಗನೇ ಇಲ್ಲ ನಾವು ಪ್ಲೇಸ್ ಮಾಡ್ಲಿಕ್ಕೆ. ಐಸೋಟೋಪ್ಸ್ ಒಂದ್ ಹೈಡ್ರೋಜನ್ ಐಸೋಟೋಪ್ಸ್ ಇದೆಲ್ಲಾ ಪ್ಲೇಸ್ ನ ಆಕ್ಯುಪೈ ಮಾಡ್ಬಿಟ್ರೆ ನೆಕ್ಸ್ಟ್ ಬರೋ ಎಲ್ಲಾ ಐಸೋಟೋಪ್ಸ್ ಬೇರೆ ಐಟಮ್ಸ್ ಐಸೋಟೋಪ್ಸ್ ಸೆಟ್ ಮಾಡಕ್ ಟೇಬಲ್ ಒಳಗ್ ಸ್ಪೇಸ್ ಇಲ್ಲ. ಸೊ ಅದಕ್ಕೋಸ್ಕರ ಐಸೋಟೋಪ್ಸ್ ನಮ್ಗೆ ಪ್ಲೇಸ್ ಇರ್ಲಾರ್ದಂಗ್ ಆಗ್ಬಿಡ್ತು. ಸೊ ಇದು ಒಂದು ಡಿಸ್ಅಡ್ವಾಂಟೇಜ್ ಆಯ್ತು ಮೆಂಡಲೀವ್ ಟೇಬಲ್ ಒಳಗೆ. ನೆಕ್ಸ್ಟ್, anomalous behavior of lithium, sodium, potassium with copper, silver and gold. What is this anomalous behavior? Here we can see okay, lithium, sodium and potassium, these three, lithium, sodium, potassium, they come under S block, that is they are alkali metals. So they are metallic properties show ಮಾಡ್ತದೆ, but they were grouped under copper. They were grouped under copper, silver and gold. Copper, silver, gold coinage materials, coinage elements. Andre usually they don't react easily with the other elements, or usually they don't undergo oxidation or reduction easily when we compare when we have gold and silver. But they were considered the same group with lithium, sodium and potassium. We already know that lithium, sodium, potassium metals metals, they are highly reactive in nature. So hangadaga ivu ella onde group olaga now consider ಮಾಡೋದು will be a wrong objective. So that's why this became a great disadvantage of the Mendeleev's table. And the last one is, some elements with higher atomic mass were placed before elements with lower atomic mass. Here the example is cobalt and nickel. Where is cobalt and nickel? Higher atomic mass ಜಾಸ್ತಿ ಹೆಂಗ ಅವ್ರೇನ್ ಪ್ರಾಪರ್ಟಿ ಅವ್ರದ್ದು ಮೇನ್ ಏಮ್ ಏನಿತ್ತು, ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟಾಮಿಕ್ ವೇಟ್ ಅಂತಿತ್ತು. ಇಲ್ಲಿ ಕೊಬಾಲ್ಟ್ ಇನ್ ಅಟಾಮಿಕ್ ವೇಟ್ 58.9 ಇದೆ, ಬಟ್ ನಿಕಲ್ ಇಂದು 58.7 ಇದೆ. ಇನ್ಕ್ರೀಸಿಂಗ್ ಮಾಡತ್ತೀವಿ ಅಂತಂದ್ರ ನಿಕಲಿನ್ ಇಲ್ಲಿ ಬರ್ಬೇಕು, ಕೊಬಾಲ್ಟಿನ್ ಇಲ್ಲಿ ಬರ್ಬೇಕು ಪ್ರಾಪರ್ಟಿ. ಈಗ ನಾವು ಇದನ್ನ ಎಕ್ಸ್ಚೇಂಜ್ ಮಾಡಿದ್ರೆ ಕೆಳಗಿರೋ ಏನ್ ಪ್ರಾಪರ್ಟೀಸ್ ಸಿಮಿಲರ್ ಅದಾವ ಅನ್ನೋದು ಇವು ಎಲ್ಲಾನು ಮತ್ತೆ ಎಕ್ಸ್ಚೇಂಜ್ ಮಾಡ್ಕೊತ ಹೋಗ್ಬೇಕು. ಅದು ನಡೆಯಂಗಿಲ್ಲ, ಯಾಕಂದ್ರೆ ಒಂದ್ ಎಕ್ಸೆಪ್ಷನ್ ಇಸ್ ಓಕೆ, ಬಟ್ ಎವ್ರಿಥಿಂಗ್ ಅದ್ ಹಂಗ್ ಮಾಡಕ್ ಹೋದ್ರೆ ಅವ್ರದ್ದು ಮೇನ್ ಏಮ್ ಅದ ಅದು ಸ್ಯಾಟಿಸ್ಫೈ ಆಗದೇ ಇಲ್ಲ. ಸೊ ಇಲ್ಲೇನಾಯ್ತು, ಕೊಬಾಲ್ಟ್ ಫಸ್ಟ್ ಬಂತು, ನಿಕಲ್ ಲೇಟರ್ ಬಂತು. ಸೊ ಈ ತರ ಎಕ್ಸಾಂಪಲ್ಸ್ ಇದು ಇಲ್ಲಿ ಸೆಟ್ ಆಗ್ಲಾರ್ದಕ್ಕ ಅದ್ ಮತ್ತೆ ಡಿಸ್ಅಡ್ವಾಂಟೇಜ್ ಆಗ್ಬಿಡ್ತು, ಯಾಕಂದ್ರೆ ಇನ್ಕ್ರೀಸಿಂಗ್ ವೇ ಒಳಗ್ ನಮಗಿಲ್ಲ. ಕೊಬಾಲ್ಟು, ರೋಡಿಯಂ, ಇರಿಡಿಯಂ, ದೀಸ್ 3 ಇವೆಲ್ಲ ಒಂದೇ ಪ್ರಾಪರ್ಟೀಸ್ ತೋರಿಸ್ತದೆ. ಇಲ್ಲಿ ನಿಕಲ್, ಪ್ಯಾಲಡಿಯಂ, ಪ್ಲಾಟಿನಂ ಇವು ಒಂದ್ ಪ್ರಾಪರ್ಟೀಸ್ ತೋರಿಸ್ತದೆ, ಸಿಮಿಲರ್ ಪ್ರಾಪರ್ಟೀಸ್ ತೋರಿಸ್ತದೆ. ಸೊ ಅದಕ್ಕಾಗಿ ಒಂದ್ ಕಡೆ ಅಂತ ಪ್ಲೇಸ್ ಮಾಡ್ಬೋದು. ಬಟ್ ಡ್ಯೂ ಟು increasing atomic weight, this couldn't satisfy here. And here iodine 127 is atomic weight. tellurium, this is 128. ಇಲ್ಲೇನು ಫಸ್ಟ್ ಗೆ ಜಾಸ್ತಿ ಅಟಾಮಿಕ್ ವೇಟ್ ಇದ್ದಿದ್ದು ಬರ್ದಾರ, ನೆಕ್ಸ್ಟ್ ಕಮ್ಮಿ ಅಟಾಮಿಕ್ ವೇಟ್ ಇದ್ದಿದ್ದು ಕನ್ಸಿಡರ್ ಮಾಡೋದು. ಸೊ ಹಿಯರ್ ಆಲ್ಸೋ ದಿಸ್ ಇಸ್ a failed periodic table because it doesn't satisfy it. So these were the major disadvantage of the Mendeleev table. So after Daubeney and after Newland and then came Mendeleev, ಈ 3 ಸೈಂಟಿಸ್ಟ್ ಅವ್ರವ್ರದ್ದು ಏನೇನ್ ಅವ್ರದ್ದು ವಿಚಾರ ಇಟ್ಕೊಂಡು ಅವ್ರವ್ರು ಟೇಬಲ್ ಮಾಡಿ ಪ್ರೂವ್ ಮಾಡಿದ್ರು. ಬಟ್ ಕೆಲವೊಂದ್ ಕಡೆ ಏನಾಯ್ತು, ಅದ್ರದ್ದು ಡಿಸ್ಅಡ್ವಾಂಟೇಜಸ್ ಜಾಸ್ತಿ ಸಿಕ್ತು.
ಸೊ ಏನ್ ಮಾಡಿದ್ವಿ ನೆಕ್ಸ್ಟ್, ಈಗ ಯಾರ್ಯಾರು 3 ಜನ ಏನ್ ಟೇಬಲ್ ಹೇಳಾರ ದೋಸ್ ವೇರ್ ಆಲ್ ಬೇಸ್ಡ್ ಆನ್ ದ ಅಟಾಮಿಕ್ ವೇಟ್. ಸೊ ದ ನೆಕ್ಸ್ಟ್ ಟೇಬಲ್ ಕಮ್ಸ್ ಇಸ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್. ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ವಿಚ್ ವಾಸ್ ವೈಡ್ಲಿ ಅಕ್ಸೆಪ್ಟೆಡ್. ಯಾಕೆ ಅಕ್ಸೆಪ್ಟ್ ಮಾಡಿದ್ರು? This was proposed by Henry Moseley. He was the one who proposed the modern periodic table, modern periodic table. So what did he observe? Avru ಕೆಲವೊಂದು ಎಲಿಮೆಂಟ್ಸ್ ಅನ್ನ he passed through the X-rays. When he passed through X-rays, he got some characteristics, properties of each element. So ಅದರ ಪ್ರಕಾರ what did he understand and analyze was physical and chemical properties of the element are the periodic function of the atomic numbers. Here, what did he tell? Atomic number ಇರೋದ್ರಿಂದನೇ ಪೀರಿಯಾಡಿಕ್ ಪ್ರಾಪರ್ಟೀಸ್ ಏನಾಯ್ತು ರಿಪೀಟ್ ಆಗ್ತದೆ. ಸೊ ಮೆಂಡಲಿ ಒಳಗ್ ನಮ್ ಯಾಕೆ ಪೀರಿಯಾಡಿಸಿಟಿ ಕಾಸ್ ಆಗತ್ತೆ ಅಂತ ನಮಗ ಆನ್ಸರ್ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಒಳಗ್ ಸಿಕ್ತು. ಅಲ್ಲಿ ನಮ್ಗೆ ಯಾಕೆ ಪೀರಿಯಾಡಿಕ್ ಪ್ರಾಪರ್ಟೀಸ್ ರಿಪೀಟ್ ಆಗ್ತಾವ ಅಂತ ಆನ್ಸರ್ ಗೊತ್ತಾಗಿಲ್ಲ. ಇಲ್ಲಿ ಅವ್ರು ಏನ್ ಫೈಂಡ್ ಔಟ್ ಮಾಡಿದ್ರು, ಅಟಾಮಿಕ್ ನಂಬರ್ ಪ್ರಕಾರ ನಾವೇನಾದ್ರೂ ಎಲಿಮೆಂಟ್ಸ್ ಅನ್ನ ಫಾರ್ಮ್ ಮಾಡಿದ್ ಬಂದ್ರೆ we will get us equal physical and chemical properties. We will get easily. So we can identify why the properties are repeating here. But when we join it or when we form it according to the atomic masses, those properties were not showing. So that's why atomic number was considered as the main principle in the modern periodic table instead of considering atomic masses. So this is the modern periodic table, widely accepted in the world wide. Everywhere it is used. Now, whatever chemistry you learn and whatever the elements you learn are all based on this modern periodic table. So this modern periodic table, it is classified into 18 groups and 7 periods. So groups are 1, 2, 3, 4, 5, 6, 7, 8, 9, 10 and continuing to 18. 18 groups, and it is divided into 7 periods. So these are the periods and that is the groups. So convert madadmele, so divided into 4 parts. Matte this part is S block, this part is P block, the middle part is D block, and the final in the bottom part, this is F block. So it was divided into 4 blocks. Okay, S, P, D and F. So इतर 4 blocks are divided ಮಾಡಿದ್ರು. Now here this is first really group 1 and group 2 S block ಅಲ್ಲಿ ಎರಡು ಮಾಡಿದ್ರು. The group 1 it is alkali metals, group 2 ಏನಿದೆ that is alkaline earth metals. So together they are S block. In P block we have halogens, that is 17th group, they are called as halogen. 18th group they are called as noble gases or inert gases. And here 13, 14, 15, 16, these are the other non-metals present here. And when we go to the D block, in D block these 4 periods, these are called as transition elements or D block elements. Okay, and F block, these are F block elements. If you have table in ಹೊರಗಿಟ್ಟಾರ F block ಅಂದ್ರೆ ಇಲ್ಲಿ after 56, 57 lanthanum ಇಂದ ಸ್ಟಾರ್ಟ್, 58, 57 ಇಂದ 1 or 2 ವರೆಗೂ ಏನಿದಾವ ಅವೆಲ್ಲ ಎಫ್ ಸೀರೀಸ್ ಒಳಗೆ ಹೋಗಿ ಎಂಡ್ ಆಗ್ತಾವ. ಸೊ ಇದನ್ನ ನಾವು ಈ ಟೇಬಲ್ ಒಳಗೆ ಇಲ್ಲಿ ಇನ್ಕ್ಲೂಡ್ ಮಾಡಿಬಿಟ್ರೆ ಟೇಬಲ್ ವಿಲ್ ಬಿ ಟೂ ಲಾರ್ಜ್, ಟೂ ಲಾಂಗ್ ಅಂಡ್ ಇಟ್ ವಿಲ್ ಬಿ ಫುಲ್ ಕಾಂಪ್ರೆಸ್ಡ್ ವೇ. ಸೊ ಅದಕ್ಕೆ ಏನಾಯ್ತು, ಈಗೆಲ್ಲ ಒಂದೇ ಕಡೆ ಇವೆಲ್ಲ ಸೇಮ್ ಪ್ರಾಪರ್ಟೀಸ್ ತೋರಿಸೋದ್ರಿಂದ what did they do after barium, when lanthanum comes 57 ಇಂದ this is lanthanide series and actinium start ಆಗ್ತದೆ, this is actinide series. So ಎರಡನ್ನ F block ಅಲ್ಲಿ ಕನ್ಸಿಡರ್ ಮಾಡ್ಕೊಂಡು they have placed it separately here. So this is how the modern periodic table looks. This is
purely based on the increasing atomic number. Atomic number ಪ್ರಕಾರನೇ periodic table formation ಆಗಿದೆ, not according to the atomic masses. So ಇಲ್ಲಿ ಏನೇನು ಸಾಲ್ವ್ ಆಯ್ತು, ಅಲ್ಲೇನಾಯ್ತು, ಅಟಾಮಿಕ್ ಮಾಸಸ್ ಹಿಂದ ಮುಂದೆ ಆಗಿದ್ದಕ್ಕೆ ಮೆಂಡಲೀವ್ periodic table they had discarded. Here there is no question of atomic mass. So ಯಾವುದೇ ನೀವು ಕನ್ಸಿಡರ್ ಮಾಡಿದ್ರು, ಈಗ let us consider the same cobalt and nickel. Here cobalt is atomic number 27 ಇದೆ, nickel ಏನಿದೆ atomic number 28 ಇದೆ. So it is correctly arranged in the increasing order. So this problem was solved. And the other problem is that is according hydrogen. So the hydrogen placement is still research ಮಾಡು ಅಂತ ಟಾಪಿಕ್ ಇದೆ ಅದು. But for now they have placed it in S block because the last electron that ends in the S subshell. So that's why hydrogen is placed here in the S block only and not here considered here in the halogens. Because it ends in P block ಅಲ್ಲ. ಸೊ ಪ್ರಾಪರ್ಟೀಸ್ ಗಿಂತ ಹೆಚ್ಚು ಅವರು ಕನ್ಸಿಡರ್ ಮಾಡಿದ್ದು ಯಾವ ಬ್ಲಾಕ್ ಅಲ್ಲಿ ಇನ್ ದ ಲಾಸ್ಟ್ ನಮ್ದು ಎಲೆಕ್ಟ್ರಾನ್ ಎಂಡ್ ಆಗುತ್ತೆ ಅನ್ನೋದಕ್ಕೆ ಹೆಚ್ಚನ್ನ ದೇ ಹ್ಯಾವ್ ಕನ್ಸಿಡರ್ಡ್ ಇನ್ ದ ಎಸ್ ಬ್ಲಾಕ್ ಓನ್ಲಿ. ಸೊ ದಿಸ್ ಈಸ್ ಹೌ ಇಟ್ ಸಾಲ್ವ್ಡ್ ಮೆನಿ ಡಿಸ್ಅಡ್ವಾಂಟೇಜಸ್ ವಿಚ್ ವೇರ್ ಮೆನ್ಷನ್ಡ್ ಇನ್ ದ ಮೆಂಡಲೀವ್. ಸೊ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಹೆನ್ರಿ ಮೋಸ್ಲೆ ಅವ್ರೇನು ಇದನ್ನ ಪ್ರಪೋಸ್ ಮಾಡಿದಾಗ ಇಟ್ ವಾಸ್ ವೈಡ್ಲಿ ಅಕ್ಸೆಪ್ಟೆಡ್ ಹಿಯರ್. And there were some gaps present in the Mendeleev's table. ಯಾಕಂದ್ರೆ ಅವಾಗ ಇನ್ನೂ ಡಿಸ್ಕವರ್ ಮಾಡಿರ್ಲಿಲ್ಲ ಎಲಿಮೆಂಟ್ಸ್. ಸೊ ಆ ಎಲಿಮೆಂಟ್ಸ್ ಹಿಂಗೆಲ್ಲ ಡಿಸ್ಕವರ್ ಮಾಡಾದ್ಮೇಲೆ ದೇ ಹ್ಯಾವ್ ಫಿಲ್ಡ್ ದ ಗ್ಯಾಪ್. ಹಿಯರ್ ಅಲ್ಯೂಮಿನಿಯಂ ಆದ್ಮೇಲೆ ನಮ್ಗೆ ಪ್ಲೇಸ್ ಖಾಲಿ ಇದೆ. ಸೊ ಹಿಯರ್ there is a gap here after aluminum because it was not discovered that time. But when Henry Moseley proposed the model, already gallium was discovered. So what did he tell? Aluminum ಆಮೇಲೆ ಪ್ಲೇಸ್ ಬಿಟ್ಟಿದೆ ಅಂತ ಇಲ್ಲೊಂದು ಎಲಿಮೆಂಟ್ ಬರ್ತದೆ ಅಂತ ಅವಾಗೆ ಪ್ರಿಡಿಕ್ಟ್ ಮಾಡಿದ್ರು. ಸೊ gallium ಬಂತು, it had the same properties according to the aluminum. So what they do, they made it into a same group. Boron, aluminum, gallium, indium and thallium in one group ಮಾಡಿ. Sorry, here 113 to 118 in atomic number ಇದೆ. These are still yet to be discovered. ಆಮೇಲೆ we know that there are 118 elements in the nature, but only these 6 are to be known. ಇದಾವೆ ಎಲ್ಲೋ, but they have still discovering it. When these 6 elements will be discovered in the future, then the periodic table will be complete. For now, except these 6, all the elements are discovered and their properties are known, and everything is neatly and correctly placed according to the increasing atomic number as well as their properties also. So this is how the periodic table is arranged. Okay, so modern periodic table ನೆನ್ಪಿಟ್ಕೋಬೇಕು ಬಿಕಾಸ್ ಯು ನೀಡ್ ದೆಮ್ ವೆನ್ ಯು ಕೆಲವೊಂದ್ಸತಿ ಎಕ್ಸಾಮ್ ಒಳಗೆ ನಿಮ್ಗೆ ಅಟಾಮಿಕ್ ನಂಬರ್ ಕೊಡೋದಿಲ್ಲ. ಸೊ ಯು ಹ್ಯಾವ್ ಟು ನೋ ಅಟಾಮಿಕ್ ನಂಬರ್ ಆಫ್ ಸರ್ಟನ್ ಎಲಿಮೆಂಟ್ಸ್. ಸೊ ಜಸ್ಟ್ ರಿಕಾಲ್ ಆರ್ ಜಸ್ಟ್ remember what are the atomic numbers of each element. I don't expect you to learn all the 118 elements. Actually 1 to 30 they are enough for you to remember. 1 to 30 atomic number ಅಂತ ನಿಮ್ಗೆಲ್ಲ ನೆನಪಿದ್ರೆ ಸಾಕು. that is more enough because ಅದಕ್ಕಿಂತ ಹೆಚ್ಚು ಏನಾದ್ರು ಬಂದ್ರು they will provide you the atomic number or the atomic weight if required in your exam. So this is everything about the periodic table. I hope this is all very clear, a very good and a very interesting topic. So I hope it is very understandable. Okay.